ಸಮರ್, ನಾಳೆ ಭೀಮ್ ಅಮಾವಾಸ್ಯೆ. ನೀನು ಎಲ್ಲೂ ಹೋಗಬಾರ್ದು, ಮನೆಯಲ್ಲೇ ಇರಬೇಕು. ಅಷ್ಟಲ್ಲ, ಮನೆಗೆ ಏನೇನು ಸಾಮಾನು ಬೇಕು ಅಂತೆಲ್ಲ ಹೇಳ್ತೀನಿ, ಅದನ್ನೆಲ್ಲ ತೊಗೊಂಡು ಬರಬೇಕು, ಸರಿನಾ? ಆಯ್ತು ಆಯ್ತು, ನಾನೇ ಹೋಗ್ತಿರ್ತೀನಿ. ನೀವ್ಯಾರು ಮಾರ್ಕೆಟ್ಗೆ ಹೋಗೋದು ಬೇಡ, ನಿಂಗೇನೇನು ಬೇಕು ಅಂತ ಹೇಳಿ ಸಾಕು. ಬೇಕಾಗಿರೋ ಐಟಮ್ಸ್ ಎಲ್ಲ ಈ ಲಿಸ್ಟಲ್ಲಿ ಬರೆದಿದ್ದೀನಿ. ಇನ್ನೂ ಏನಾದರೂ ಬೇಕು ಅಂದರೆ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ, ಕೊಡಿಲಿ. ತಾತ, ಆ ಚೀಟಿ ಕೊಡಿ. ಹಬ್ಬಕ್ಕೆ ಏನೇನು ಬೇಕು ಅಂತ ಸೀರೆದಲ್ಲಿ ಬರೆದಿಟ್ಟಿದ್ದಾಳೆ, ತರಬೇಕು. ನ್ಯಾಯಗದೆ ಬೇತು. ನೀನು ಆ ಮನೆಗೆ ಹೋಗಿ ಬಂದರೆ ಸಾಕು, ಉಳಿದಿದ್ದ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಏನು ಹೇಳ್ತಿದ್ದೀರಾ ತಾತ? ಸೋಗಲಾಡಿ, ಈ ಮನೆ ಜವಾಬ್ದಾರಿ ಎಲ್ಲ ಈ ದತ್ತಂದು ಅಂದಮೇಲೆ ಈ ಮನೆ ಕೆಲಸಗಳನ್ನೆಲ್ಲ ನಾನೇ ಮಾಡಬೇಕು. ಏನು ತಾತ ನಿಮ್ಮ ಮಾತಿನ ಅರ್ಥ? ನಾನು ಈ ಮನೆ ಜವಾಬ್ದಾರಿ ತಗೋಬಾರ್ದ? ತಗೋಬೇಡ ಅಂತ ನಾನೆಲ್ಲೋ ಹೇಳಿದೆ, ಆದರೆ ಪ್ರತಿಯೊಂದು ನನ್ನ ಉಸ್ತುವಾರಿನಲ್ಲೇ ನಡೀಬೇಕು. ದತ್ತ ಮಹಾಪ್ರಭುಗಳೇ, ಕೈಯಲ್ಲಿರೋ ಚೀಟಿನ ಕಿತ್ಕೊಳ್ಳೋದು ಬಹಳ ಸುಲಭ. ಆದರೆ ಚೀಟಿದಿರೋ ಎಲ್ಲ ವಸ್ತುಗಳನ್ನು ಮಾರ್ಕೆಟ್ಗೆ ಹೋಗಿ ತಗೊಂಡು ಬರೋದು ಬಹಳ ಕಷ್ಟ. ನೀವು ತಗೊಳ್ಳೋ ಹೂವು ಹಣ್ಣು ಎಲ್ಲ ನೀವು ಆ ಭಾರ ಎತ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹೂವು ಹಣ್ಣು ಎಲ್ಲ ಬಾಡಿ ಬೆಂಡ್ ಆಗೋಗಿರುತ್ತೆ. ಇನ್ನು ನೀವು ಆ ಭಾರ ಎತ್ಕೊಂಡ್ ಬರೋ ಅಷ್ಟರಲ್ಲಿ, ನೀವು ಹಿಂಗ್ ಬಕ್ಕೊಂಡ್ ನಡ್ಕೊಂಡ್ ಬರೋ ಅಷ್ಟರಲ್ಲಿ ನೀವು ಬೆಂಡ್ ಆಗೋಗಿರ್ತೀರ. ಮಗಲೇ, ಅದೇನಾದರೂ ಪರವಾಗಿಲ್ಲ, ಈ ಬಾಡಿನಲ್ಲಿ ಜೀವ ಇರೋವರೆಗೂ ಈ ಮನೆಗೆ ನಾನು ದುಡಿಬೇಕು, ದುಡಿತೀನಿ. ಥ್ಯಾಂಕ್ ಯು. ಲಿಸ್ಟಲ್ಲಿರೋ ಐಟಮ್ಗಳನ್ನೆಲ್ಲ ನಾನೇ ಮಾರ್ಕೆಟ್ಗೆ ಹೋಗಿ ತಗೊಂಡು ಬರ್ತೀನಿ. ತಾತ, ಯಾಕೆ ಶಟ ಮಾಡ್ತಾ ಇದ್ದೀರಾ? ಹಠ ಅಲ್ಲ ಕಣೋ, ನಿಮ್ಮೆಲ್ಲರ ಬಗ್ಗೆ ಇರೋ ಕಾಳಜಿ ಅಂತ ಅನ್ಕೋ. ಅದಕ್ಕೆ ನಾನೇ ಹೋಗಿ ಬರ್ತೀನಿ ಎಂದಿದ್ದು. ಸಮರ್, ತಾತ ಅಷ್ಟು ಹೇಳ್ತಾ ಇದ್ದಾರಲ್ಲ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಸುಮ್ಮನೆ ಇರಮ್ಮ. ದತ್ತ ಮಹಾಪ್ರಭುಗಳೇ, ನಿಮ್ ಜೊತೆ ನಾನು ಬರ್ತೀನಿ. ಮಾರ್ಕೆಟ್ ಹೋಗೋಣ. ನೀವ್ ಎಲ್ಲ ಆಯ್ಕೆ ಮಾಡಿ, ನಾನು ತೆಗೆದು ಬ್ಯಾಗ್ ಹಾಕೊಂಡು ಎರಡೂ ಬ್ಯಾಗ್ ಎತ್ಕೊಂಡು ನಿಮ್ ಹಿಂದೆನೆ ಬರ್ತೀನಿ, ನಿಮ್ ಬಾಡಿ ಗಾರ್ಡ್ ತರ ಹಿಂಗೆ. ಸರಿ ಆಯಿತು. ಆಚೆ ಪಿ ಸಿ ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಮಾರ್ಕೆಟಲ್ಲಿ ಐಟಮ್ಸ್ಗಳು ತಂದ್ಬಿಡಿ. ತಾತ, ನೀವು ಹುಷಾರು, ಏನಾದರೂ ಕಾಲ್ ಮಾಡಿ. ಸಮರ್ಥ್, ನಾಳೆ ಭೀಮ್ ಅಮಾವಾಸ್ಯೆ ಮರೆಯಲ್ಲ ತಾನೆ? ಅದನ್ನೆಲ್ಲ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಮರ್ತಿದ್ದೀನ? ಸರಿ ತಾತ, ನಾನು ಹೋಗಿ ಬರ್ತೀನಿ, ನೀವು ಹುಷಾರು. ಹೋಗಲ್ಲೇ, ನಿನಗಿಂತ 50 ವರ್ಷ ಮುಂಚೆ ಹುಟ್ಟಿದವ್ ನಾನು, ನನಗೆ ಹೇಳಕ್ ಬರ್ತಾನೆ ಹುಷಾರು. ದತ್ತ ಮಹಾಪ್ರಭುಗಳೇ, ನಿಮ್ ಕೆಪಾಸಿಟಿ ಗೊತ್ತಿಲ್ಲ ಅವನ್ಗೆ. ಅಮ್ಮ ಬನ್ನಿ, ನೀವು ನಮ್ಮ ಜೊತೆಗೆ ತಿಂಡಿ ತಿನ್ನಿ. ಹೌದಮ್ಮ, ನೀವು ಕೂತ್ಕೊಳ್ಳಿ, ಪೂರ್ಣಿ ಬಡಿಸ್ತಾಳೆ. ಪರವಾಗಿಲ್ಲ, ನೀವುಗಳು ತಿನ್ನಿ, ನಾನು ಆಮೇಲೆ ತಿಂತೀನಿ. ಅಮ್ಮ ಲೇಟ್ ಆಗಿದೆ, ನೀವು ಸುಮ್ಮನೆ ಬಂದು ಕೂತ್ಕೊಳ್ಳಿ. ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ. ತುಳಸಿ ಅವರಿಗೆ ಹಸುವಾಗಿಲ್ಲ ಅನ್ಸುತ್ತೆ. ನೀವೆಲ್ಲ ಯಾಕೆ ಸುಮ್ಮನೆ ಅವ್ರಿಗೆ ಬಲವಂತ ಮಾಡ್ತಾ ಇದ್ದೀರಾ? ಅವರಿಗೆ ನಾಳೆ ಹಬ್ಬದ ಕೆಲಸಗಳು ಮಾಡ್ಕೊಳ್ಳೋದು ಬೇಕಾದಷ್ಟಿದೆ, ಅದನ್ನು ಮಾಡಲಿ ಬಿಡಿ. ತುಳಸಿಯವರೇ, ನೀವು ಹೋಗಿ ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ. ಪರವಾಗಿಲ್ಲ, ಕೆಲಸಗಳನ್ನ ಆಮೇಲೆ ಮಾಡ್ಕೊಂಡ್ರೆ ಆಯಿತು. ಫಸ್ಟ್ ಅವ್ರು ತಿಂಡಿ ತಿನ್ನಲಿ. ಅವ್ರಿಗೆ ಹಸುವಾಗಿಲ್ಲ ಅಂತ ಹೇಳ್ತಿದಾರಲ್ವಾ, ಹಬ್ಬದ ಕೆಲಸಗಳು ತುಂಬ ಮುಖ್ಯ. ತುಳಸಿಯವರೇ, ನೀವು ಹೋಗಿ. ರಾಧಾ ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ನನಗೆ ತುಂಬ ಕೆಲಸಗಳಿದೆ. ಕೆಲಸ ಎಲ್ಲ ಮುಗಿದ ಮೇಲೆ ಆಮೇಲೆ ತಿಂಡಿ ತಿಂತೀನಿ.
ಏನು ನೋಡ್ತಾ ನಿಂತ್ಬಿಟ್ಟು ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಬಡಿಸು. ಸೊಸೆಯಂದ್ರಿಗೆಲ್ಲ ಹೇಳ್ಬಿಟ್ಟೆ ಕೆಲಸ ಮಾಡಿಸ್ಬೇಕು. ಮಕ್ಕಳೇ, ನೀವು ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಳ್ಳಿ. ದೀಪಿಕಾ, ಯಾಕೆ ಎದ್ದು ನಿಂತ್ಬಿಟ್ಟೆ? ಇಲ್ಲ, ನಂಗೆ ಹಸಿವಿಲ್ಲ. ನಾನು ಡಯಟ್ ಮಾಡ್ತಾ ಇದ್ದೀನಿ. ಅಮ್ಮ, ಏನಿದೆಲ್ಲ? ನೀವು ಈ ಮನೆ ಕೆಲಸದವ್ರಲ್ಲ. ಅವ್ರೇನೋ ಹೇಳಿದ್ರು ಅಂತ ನೀವ್ಯಾಕೆ ಈ ಕೆಲಸಗಳೆಲ್ಲ ಮಾಡಬೇಕು? ಪರವಾಗಿಲ್ಲ ದೀಪಿಕಾ, ನಮ್ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು. ಈ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡೋದಕ್ಕೆ ನನಗೂ ಇಷ್ಟನೇ. ಆದರೂ ಅವ್ರು ಈ ಥರ ಎಲ್ಲ ಮಾತಾಡ್ತಿರೋದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಅಮ್ಮ. ಈ ಮನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ, ಸಂತೋಷವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ನೀವು. ಅಂಥದ್ರಲ್ಲಿ ಅವ್ರು ಇದ್ದಕ್ಕಿದ್ದ ಹಾಗೆ ಎಲ್ಲಿಂದನೋ ಬಂದು ನಿಮ್ಮನ್ನ ಕೆಲಸದವ್ರ ಥರ ಟ್ರೀಟ್ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಸಹಾಯ ಮಾಡೋಕ್ಕೋಗಿ ನೀವು ಸಮಸ್ಯೆಗಳಿಗೆ ಸಿಗಾಕೊಂತಿದ್ದೀರಾ. ಹಾಗೆಲ್ಲ ಏನೂ ಇಲ್ಲ ದೀಪಿಕಾ. ರಾಧಾ ಅವರು ಬೇಕು ಅಂತ ಏನು ಈ ರೀತಿ ಎಲ್ಲ ಮಾತಾಡ್ತಾ ಇಲ್ಲ. ಅವ್ರಿಗಿರೋ ಕಾಯಿಲೆ ಬಗ್ಗೆ ಡಾಕ್ಟ್ರು ಹೇಳಿದಾರಲ್ವಾ, ಅವ್ರು ಹುಷಾರಾಗೋವರೆಗೂ ಅವ್ರ ಮನ್ಸಿಗೆ ನೋವಾಗದಿರೋ ಥರ ನಾವು ನಡ್ಕೋಬೇಕು. ಹಾಗಂತ ನಮ್ಮ ಮನ್ಸುಗಳಿಗೆ ಬೇಜಾರಾದರೆ ಪರವಾಗಿಲ್ವಾ ಅಮ್ಮ? ಕಾರಣ ಗೊತ್ತಿರುವಾಗ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ದೀಪಿಕಾ, ನೀನು ಅವ್ರ ಮಾತನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಇಲ್ಲಮ್ಮ, ನನ್ಗೆ ಯಾಕೋ ರಾಧವರು ನಿಮ್ಮ ಸ್ಥಾನನ ಕಿತ್ಕೊಂತಿದ್ದಾರೆ ಅನ್ನಿಸ್ತಾ ಇದೆ. ಮಕ್ಕಳಿಗೆ ತಾಯಿ ಆದ್ರು, ಈಗ ಮಾವನ ಜೊತೆ. ಏನು ಹೇಳ್ತಾ ಇದ್ದೀರಾ ನೀವು? ಅದು ಸಮರ್ಥ್, ನಾನು ಹೇಳಿ. ರಾಧಾ ಅವರು ಅಮ್ಮನ ಸ್ಥಾನ ಕಿತ್ಕೋತಿದ್ದಾರೆ ಅಂತ ಏನೋ ಹೇಳ್ತಿದ್ರೆ, ಏನು ನಿಮ್ಮ ಮಾತಿನ ಅರ್ಥ? ಇಲ್ಲ ಸಮರ್ಥ್, ನಾನೇನೋ ಹೇಳಕೊಟ್ಟೆ, ನೀವೇನೋ ಕೇಳಿಸ್ಕೊಂಡಿದ್ದೀರಾ ಅಷ್ಟೇ. ಹೌದು ಪಾಪು, ರಾಧಾ ಅವರು ನನ್ನ ವಯಸ್ಸಿನವರೇ ಅಲ್ವಾ. ನನ್ನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳಷ್ಟೇ. ಹೌದೌದು, ಮನೆಯಲ್ಲಿ ಅಮ್ಮನ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿಗಳನ್ನೂ ಅವರೇ ನಿಭಾಯಿಸ್ತಿದ್ದಾರೆ ಅಲ್ವಾ, ಅದನ್ನೇ ಹೇಳ್ತಿದ್ದೆ. ಇಲ್ಲ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ನೀವಾಗ ಆಡ್ತಿದ್ದ ಮಾತುಕವಾಗಿ ಹೇಳ್ತಿರೋದಕ್ಕೂ ಸಂಬಂಧನೇ ಇಲ್ಲ. ತುಳಸಿಯವರೇ, ನೀವೆಲ್ಲಿದ್ದೀರಾ? ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ರಾಧಾ ಅವರೇ. ಅದು ನನ್ನ ಮಾಧವ ಅವರ ರೂಮ್ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಸಹಾಯ ಮಾಡ್ತೀರಾ? ನಾಳೆ ಭೀಮನ ಅಮಾವಾಸ್ಯೆ. ಮದುವೆ ಆದ ಪ್ರತಿ ಹೆಣ್ಮಕ್ಳಿಗೂ ಇದು ಎಷ್ಟು ಪವಿತ್ರವಾದ ದಿನ. ಗಂಡನ್ಗೆ ಪಾದ ಪೂಜೆ ಮಾಡೋ ದಿನ. ಅಲ್ಲಿ ನೋಡಮ್ಮ ಸಿರಿ, ತಾನು ಮಾಡೋ ಕೆಲಸದ ಬಗ್ಗೆ ನನ್ನ ಸೊಸೆ ಮುದ್ದು ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಅಲ್ಲ, ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಆ ಕೆಲಸ ಮಾಡಬೇಕಾ? ಯಾವಾಗಲೂ ಅಷ್ಟೇ, ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ಖುಷಿ ಕೊಡ್ಬೇಕಮ್ಮ. ಅಂಕಲ್, ಸಂಧ್ಯಾ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಮತ್ತೆ ಇನ್ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀಯಾಳೆ? ನಾಳೆ ಭೀಮ್ ಅಮಾವಾಸ್ಯೆ. ಅವಳ ಗಂಡ ಮನೇಲಿ ಇದ್ದಿದ್ರೆ ಅವಳು ಎಲ್ಲ ಹೆಣ್ಮಕ್ಳ ಥರ ಅವ್ರ ಪಾದ ಪೂಜೆ ಮಾಡಿ ಖುಷಿ ಪಡ್ಬೋದಿತ್ತು. ಆದ್ರೀಗ ಹಾಗೆ ಮಾಡೋಕ್ಕಾಗಲ್ವಲ್ಲ. ಅವಳ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಈ ವಿಚಾರ ನನ್ನ ತಲೆಗೆ ಹೊಳಿಲಿಲ್ವಲ್ಲಮ್ಮ. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಬಿಡಿ, ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಅಂಕಲ್. ಏನ್ ಮಾಡ್ಕೊತಿದ್ದೀರಾ? ಸಬುತ್ತು, ಈ ಪಾಪಿ ಮಾವನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋದ? ಮತ್ತೇನ್ ತಪ್ಪು ಮಾಡಿದ್ರಿ ಮಾವ?
ಮತ್ತೆ ಏನೂ ತಪ್ಪು ಮಾಡಲಿಲ್ಲಮ್ಮ. ಆದರೆ ಈಗಾಗಲೇ ಮಾಡಿರೋ ತಪ್ಪುಗಳು ನನ್ನನ್ನು ಬಿಡದ ಹಾಗೆ ಕೊರಿತಾ ಇದೆ. ದುಡ್ಡಿನ ಆಸೆಗೆ ನನ್ನ ಮಗನ್ನ ಇಬ್ಬರನ್ನೂ ಬೇರೆ ಮಾಡಿಬಿಟ್ಟೆ ನಾನು. ಆಗಿದ್ದಾಯ್ತು ಬಿಡಿ ಮಾವ. ಮತ್ತೆ ಮತ್ತೆ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋದು ಬೇಡ ಅಂದ್ಕೊಂಡು ಮಾತ್ರಕ್ಕೆ ಯೋಚನೆ ಮಾಡೋದು ನಿಂತೋಗುತ್ತಾ? ತಪ್ಪುಗಳು ಕೊರಿತಾನೇ ಇರುತ್ತೆ. ನಾನು ಅವನ ಹತ್ರ ಫೋನಲ್ಲಿ ಮಾತಾಡಿದಾಗ ಆದಷ್ಟು ಬೇಗ ಬರ್ತೀನಿ ಅಂತ ಆವಾಗ ಹೇಳಿದ್ದ. ಮೊನ್ನೆ ಮಾತಾಡಿದ್ದಕ್ಕೆ ಯಾವುದೋ ಕಾಂಟ್ರಾಕ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದು ಮುಗಿದ ತಕ್ಷಣ ಬರ್ತೀನಿ ಎಂದ. ಆ ಕಾಂಟ್ರಾಕ್ಟ್ ಅದು ಯಾವಾಗ ಮುಗಿಯುತ್ತೋ, ಅವನದು ಯಾವಾಗ ಬರ್ತಾನೋ ಆ ಭಗವಂತನಿಗೆ ಗೊತ್ತು. ಸದ್ಯಕ್ಕೆ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಮಾವ. ಏನು ಮಾಡೋಕ್ಕಾಗತ್ತೆ? ನನ್ನ ಪಾಲಿಗೆ ಅಷ್ಟು ಅದೃಷ್ಟ ಇಲ್ಲ ಬಿಡಿ. ಸಂಧ್ಯಾ, ಬೇಜಾರು ಮಾಡ್ಕೊಂಬಿಡ. ಕೆಲವು ಕೆಲಸಗಳೇ ಹಾಗೆ ನಮ್ಮ ಕೈಗಳನ್ನ ಕಟ್ ಹಾಕ್ಬಿಡುತ್ತೆ. ಅದರಿಂದ ಹೊರಗೆ ಬಂದು ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬ ಕಷ್ಟ ಆಗತ್ತೆ. ಆದರೂ ಎಲ್ಲ ಹೆಣ್ಮಕ್ಳು ಥರ ಭೀಮನ ಅಮಾವಾಸ್ಯೆ ದಿನ ನನ್ನ ಗಂಡ ನನ್ನ ಜೊತೇಲಿ ಇರಬೇಕು ಅಂತ ಆಸೆ ಅಷ್ಟೆ. ಅವರಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಿಡಿ, ಎಲ್ಲ ನನ್ನ ಹಣೆ ಬರ. ಯಾರೇನು ಮಾಡೋಕ್ಕಾಗತ್ತೆ? ನಾನೇ ಅನುಭವಿಸ್ಬೇಕಷ್ಟೆ. ಸೊಸೆ ಮತ್ತು ನೀನು ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ಆ ನನ್ನ ಮಗಂಗೆ ಏನೇ ಕೆಲಸ ಇದ್ರು ಇವತ್ತು ಅದನ್ನೆಲ್ಲ ಬಿಟ್ಟು ಇಲ್ಲಿ ಇರ್ಬೇಕಾಗಿತ್ತು ಅವನು. ಪರವಾಗಿಲ್ಲ ಬಿಡಿ ಮಾವ. ನಾಳೆ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೇನು, ಸರಿಯಾದರೂ ಖುಷಿಯಿಂದ ಪೂಜೆ ಮಾಡಲಿ. ನಾನು ಎಲ್ಲರೂ ಸಂತೋಷ ನೋಡಿ ಸಂಭ್ರಮ ಪಡ್ತೀನಿ. ನೀವೆಲ್ಲರೂ ನನ್ನ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡಿ. ಅವಳು ತುಂಬ ನೊಂದ್ಕೊಂಡಿದ್ದಾಳೆ ಅಂಕಲ್. ಆದರೆ ನಮ್ಮ ಕೈಲೇನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದು ಬೇಜಾರು. ಅಮ್ಮ ನೀನೇನು ಮಾತಾಡ್ಬೇಡ. ಏನಂದ್ರಿ ನೀವು? ನಿಮ್ಮ ಮತ್ತೆ ಮಾಧವ್ ರೂಮ ಯಾಕೆ ಹೀಗೆಲ್ಲ ಬೈಕ್ ಬಂದಾಗ ಮಾತಾಡ್ತಾ ಇದ್ದೀರಾ? ಏನು ಕೇಳ್ತಾ ಇದೆಯಾ ಸಮರ್ಥ ನೀನು? ನಾನೇನು ಮಾತಾಡ್ತಾ ಇದ್ದೀನಿ? ನನ್ನ ಗಂಡನ ರೂಮ್ ಕ್ಲೀನ್ ಮಾಡೋದಕ್ಕೆ ನಿಮ್ಮ ತಾಯಿಯವ್ರ ಹತ್ರ ಸಹಾಯ ಕೇಳ್ತಾ ಇದ್ದೀನಿ. ನನ್ನ ಮಕ್ಕಳೇ ನನ್ನ ಎದುರಿಗೆ ನಿಂತು ಪ್ರಶ್ನೆ ಮಾಡಲ್ಲ. ಇನ್ನು ನೀನೇನು ನನ್ನ ಹತ್ರ ಕೇಳ್ತಾ ಇದೆಯಾ? ಏನೋ ಗಂಡ ಮಕ್ಕಳ? ಯಾರು ನಿಮ್ಮ ಗಂಡ, ಯಾರು ನಿಮ್ಮ ಮಕ್ಕಳು? ಅಭಿ ನೀವು ಬಂದಿದ್ದು ಒಳ್ಳೇದಾಯ್ತು. ನೋಡಿ ಸಮರ್ಥ ಹುಚ್ಚನ್ ಹಾಗೆ ನನ್ನನ್ನೇ ಏನೇನೋ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಮ್ಮ ಮನೆಗೆ ಬಂದು ನಮ್ಮ ಮುಂದೆನೆ ನಿಂತ್ಕೊಂಡು ನಾನು ನನ್ನ ಗಂಡ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನನ್ನನ್ನ ಪ್ರಶ್ನೆ ಕೇಳ್ತಾನೆ. ನಿಜವಾಗ್ಲೂ ಹುಚ್ಚಿಡ್ದಿದೆ ಅವನಿಗೆ. ಹುಚ್ಚಿಡ್ದಿರೋದು ನನಗಲ್ಲ, ನಿಮಗೆ. ಅಣ್ಣಂಗೆ ಅಭಿಗೆ ನೀವು ಅಮ್ಮ ಆಗ್ಬೇಕಾ? ಅಣ್ಣ ಏನಣ್ಣ ಇದೆಲ್ಲ? ಅಭಿ ನೀ ಆದ್ರೆ ಹೇಳ್ಬಾರ್ದಾ? ಹೌದು ಸಮರ್ಥ್, ನೀನು ಹೇಳೋದು ಸರಿ. ಇವರು ನಮ್ಮಮ್ಮ ಅಲ್ಲ. ಅಂದರೆ ಇವರು ನಮ್ಮ ಮನೆ ಮಹಾಲಕ್ಷ್ಮಿ. ಇಂಥ ಮಹಾಲಕ್ಷ್ಮಿನ ಅಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಏನ್ ನಡೀತದೆ ಮನೇಲಿ? ನೀವು ಮಾತಾಡ್ಬೇಡ ಪಾಪು. ಯಾಕೆ ಹೀಗೇನೇನೋ ಮಾತಾಡ್ತಾ ಇದೆಯಾ? ಎಲ್ಲರೂ ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ? ಅಮ್ಮ ಅವ್ರು ಮಾತಾಡ್ತಾರೆ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಬಾ ನೀನು ಬಾ. ನೋಡಿದ್ರ ಮಕ್ಕಳ ಇಷ್ಟೆಲ್ಲ ಮಾತಾಡ್ತಾನೆ ಅಂತ ಅವನದ್ದು ಸ್ವಲ್ಪ ಜಾಸ್ತಿ ಆಯಿತು. ನೀವೆಲ್ಲ ಅವನನ್ನ ತಲೆ ಮೇಲೆ ಹತ್ತಿ ಕೂರಿಸ್ಕೊಂಡಿದ್ದೀರಾ. ಅವನಿಗೆ ಅಷ್ಟೆಲ್ಲ ಸಲಿಗೆ ಕೊಡಬಾರ್ದು. ಅಭಿ ಭಾವ ಸಾಕಿದಲ್ಲ, ನೀವು ನಡೀರಿ. ಹೌದಪ್ಪ, ನೀವು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ನಿಮ್ಗೆ ಎಷ್ಟೊಂದು ಕೆಲಸ ಇರುತ್ತೆ. ಅದ್ರ ಮಧ್ಯೆ ಇವನು ಬೇರೆ ಹಿಂಗಾಡ್ತಿದ್ದಾನೆ. ದೀಪಿಕಾ, ನಾಳೆಗೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ನಡಿ.
ಸಮರ್ಥ್ಗೆ ಎಲ್ಲ ವಿಚಾರನೂ ಗೊತ್ತಾಗಿದೆ. ಅಮ್ಮ ಅವನನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೋ ಏನೋ. ಪಾಪು ಅಮ್ಮ ಏನು ನಡೀತಾ ಇದೆ ಮನೇಲಿ? ಆ ರಾಧವ್ರಿಗೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ಪಾಪು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳು, ನಾನು ನಿಂಗೆಲ್ಲ ಹೇಳ್ತೀನಿ. ಅಲ್ಲ ಅಮ್ಮ, ರಾಧವರು ತಲೆ ಬುಡ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ನನಗೆ ತಲೆ ಸರಿ ಇಲ್ಲ ಅಂತಿದ್ದಾರೆ. ಅಣ್ಣ ತಮ್ಮಂದ್ರಿಬ್ರು ಅವ್ರು ತಾಳು ತಕ್ಕನ ಕುಣಿತಾ ಇದ್ದಾರೆ. ಏನು ನಡೀತಾ ಇದೆ ಇಲ್ಲಿ? ನೋಡು, ರಾಧಾ ಅವ್ರಿಗೆ ಏನಮ್ಮ ಇದೆಲ್ಲ? ಅಪ್ಪ ಮತ್ತೆ ರಾಧವ್ರ ಫೋಟೋನ ಇದು ಹೇಗೆ ಇಲ್ಲಿಗೆ ಬಂತು? ಇವರಿಬ್ರು ಫೋಟೋನ ಯಾರು ಬರ್ದಿದ್ದು? ನನಗೆ ನಿಜವಾಗ್ಲೂ ತಲೆ ಕೆಡ್ತಾ ಇದೆ. ಪಾಪು, ನಿನ್ನ ಕೋಪ ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಈ ಅಮ್ಮನ ಮಾತು ಕೇಳು. ಕೂತ್ಕೋ, ನೀ ಕೂತ್ಕೋ. ಹೇಳಮ್ಮ, ಏನಿದೆಲ್ಲ? ರಾಧಾ ಅವರು ಈಗಿರೋ ಪರಿಸ್ಥಿತಿ ಸರಿಗಿಲ್ಲ. ಅವ್ರಿಗೆ ಮಾನಸಿಕವಾದ ಕಾಯಿಲೆ ಇದೆ. ಹಾಗಂದ್ರೆ ಡಾಕ್ಟ್ರ್ ಹೇಳ್ದಾಗೆ ರಾಧಾ ಅವರು ಈಗೊಂಥರ ಭ್ರಮೇಲಿ ಬದುಕ್ತಾ ಇದ್ದಾರೆ. ತನ್ನಲ್ಲದ ಬದುಕನ್ನ ತಂದು ಅಂತ ಅನ್ಕೋತಾ ಇದ್ದಾರೆ. ತನ್ನ ಸುತ್ತಲೂ ಇರೋರು ಎಲ್ರನ್ನೂ ತನ್ನೋರು ಅಂತ ಅನ್ಕೊಂಡಿದ್ದಾರೆ. ಅದೆಲ್ಲ ಸರಿಯಮ್ಮ. ರಾಧಾ ಅವರು ಈ ಮನೆಯವ್ರನ್ನ ತನ್ನೋರು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅಪ್ಪನ್ನ ಗಂಡ ಅನ್ಕೊಳ್ಳೋದು, ಅಭಿ ಮತ್ತು ಅಭಿಯಣ್ಣನ ತನ್ನ ಮಕ್ಕಳು ಅನ್ಕೊಳ್ಳೋದು ಸರಿಯಲ್ಲಮ್ಮ. ಆದರೆ ರಾಧಾ ಅವರಿರೋ ಈ ಸ್ಥಿತಿಲಿ ನಾವು ಸರಿ ತಪ್ಪು ನೋಡೋಕ್ಕಾಗಲ್ಲ. ಅವ್ರು ಕಟ್ಕೊಂಡಿರೋ ಈ ಭ್ರಮೆ ಬದುಕಲ್ಲೇ ನಾವು ನಡಿಬೇಕು. ಅಲ್ಲ ಅಮ್ಮ, ಅವ್ರಿಗೇನೋ ಕಾಯಿಲೆ ಇದೆ ಅಂತಂದ್ರೆ ನಾವ್ಯಾಕೆ ಅವ್ರ ಥರ ಇರಬೇಕು? ಇರಬೇಕು ಪಾಪು. ಇಲ್ಲ ಅಂದರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಈ ಸಮಯದಲ್ಲಿ ಅವ್ರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಚಿಕ್ಕ ಪುಟ್ಟ ಆಘಾತಗಳು ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ಅಮ್ಮ, ಅವ್ರಿಗೆ ಆಘಾತ ಅಂತ ನೀನು ನೋವು ಅನ್ಬಸಕ್ಕಾಗುತ್ತಾ? ನೀನು ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ಅಮ್ಮ. ಅವ್ರಿಗೆ ಮನೆಗೆ ಬಂದು ನಿನ್ನ ಸ್ಥಾನ ಕಿತ್ಕೊಂಡ್ರೆ ಸುಮ್ಮನೆ ಬಿಡ್ಬೇಕಾ? ಈಗಲೇ ಹೋಗಿ ರಾಧಾ ಅವ್ರಿಗೆ ಅವ್ರು ಯಾರು, ಅವ್ರ ಸ್ಥಾನ ಏನು, ನಿನಗೆ ಈ ಮನೇಲಿ ಏನು ಬೆಲೆ ಇದೆ ಅಂತ ಹೇಳ್ತೀನಿ. ಪಾಪು, ಸಮರ್ಥ ಒಂದು ನಿಮಿಷ ನಿಂತ್ಕೊ, ನಾನು ಹೇಳೋದನ್ನ ಕೇಳು. ಅಲ್ಲ ಅಣ್ಣ, ಅಮ್ಮಂದು ಮಗು ಅಂತ ಮನಸ್ಸು. ಇನ್ನೊಬ್ರಿಗೆ ಯಾರಿಗೂ ಸಹಾಯ ಮಾಡೋಕೆ ಹೋಗಿ ತನಗೆ ತಾನೇ ಮೋಸ ಮಾಡ್ಕೋತಾ ಇದ್ದಾರೆ. ಅಟ್ಲೀಸ್ಟ್ ನೀವು ಯಾರಾದ್ರೂ ಹೇಳ್ಬೋದಿತ್ತಲ್ವ ರಾಧಾ ಅವ್ರಿಗೆ ನೀವು ಮಾಡ್ತಿರೋ ತಪ್ಪು ಅಂತ. ಸಮರ್ಥ ಮೊದಲು ರಾಧಾ ಅವರು ಈ ಥರ ಆಡ್ತಿದ್ದಾಗ ನಮಗೂ ನಿನ್ನಷ್ಟೇ ಕೋಪ ಬಂದಿತ್ತು. ಆದರೆ ಈ ಮನೇಲಿ ನಾವು ಸುಮ್ಮನಿರೋದು ಅಮ್ಮನಿಗೋಸ್ಕರ. ಅಲ್ಲ ಅಣ್ಣ, ಅಮ್ಮನೇ ಮನೇಲಿ ಖುಷಿಯಾಗಿ ನೆಮ್ಮದಿಯಾಗಿಲ್ಲ ಅಂತಂದಮೇಲೆ ನೀವೆಲ್ಲರೂ ಅಮ್ಮನಿಗೋಸ್ಕರ ಅವನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದು? ಇನ್ನು ಸ್ವಲ್ಪ ದಿನ ಸಮರ್ಥ, ಅಮ್ಮ ನಮ್ಮಿಂದ ಮಾತು ತೊಗೊಂಡಿದ್ದಾರೆ. ರಾಧಾ ಅವರು ಸಂಪೂರ್ಣವಾಗಿ ಸರಿ ಹೋಗೋವರೆಗೂ ನಾವು ಅವ್ರ ಥರನೇ ನಡ್ಕೋಬೇಕು ಅಂತ. ಪಾಪು, ಡಾಕ್ಟ್ರ್ ಹೇಳಿದ್ದಾರೆ ಅವ್ರ ಮನಸ್ಸಿಗೆ ಯಾವುದೇ ಥರ ಆಘಾತ ಆಗದೇ ಇದ್ರೆ ಅವ್ರು ಬೇಗ ಚೇತರಿಸ್ಕೋತಾರೆ ಅಂತ. ಅಮ್ಮ, ಅವ್ರಿಗೆ ಯಾವುದೇ ಕಾಯಿಲೆ ಇದ್ರೂ ಸರಿ, ನನಗೂ ಅವ್ರು ಬೇಗ ಹುಷಾರಾಗಲಿ ಅಂತಲೇ ಇದೆ. ಹಾಗಂತ ಇಷ್ಟೆಲ್ಲ ಸಹಿಸ್ಕೊಂಡು ಮನೇಲಿ ಇಟ್ಕೊಂಡು ಸರಿಯಲ್ಲ ಅಮ್ಮ. ಅಪ್ಪ ನೀವು ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತಿದ್ರ ಅಂತ ನನಗೆ ಗೊತ್ತು. ನಿಮ್ಮ ಮಧ್ಯ ಯಾರೂ ಬರಬಾರ್ದು. ಅವ್ರನ್ನ ಈಗಲೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಪಾಪು, ನಿನ್ನ ಸಿಟ್ಟು ಕೋಪ ಎಲ್ಲ ನನಗೆ ಅರ್ಥ ಆಗತ್ತೆ. ಆದರೆ ಈ ಅಮ್ಮನಿಗೋಸ್ಕರ ನೀನು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಹೇಳ್ದಾಗ ಕೇಳಬೇಕು. ನಾನು ಹೇಳೋವರೆಗೂ ಈ ಮನೆಯಲ್ಲಿ ಏನೇ ನಡೆದ್ರೂ ನೀನು ಅದನ್ನೆಲ್ಲ ಸಹಿಸ್ಕೋಬೇಕು. ಸಾಧ್ಯನೇ ಇಲ್ಲ ಅಮ್ಮ, ಇಷ್ಟೆಲ್ಲ ನೋಡ್ಕೊಂಡು ನಂಗೆ ಸುಮ್ಮನಿರಕ್ಕಾಗಲ್ಲ. ನೋಡು ಪಾಪು, ನಿನಗೆ ನಿನ್ನ ಅಮ್ಮನ ಮೇಲೆ ಪ್ರೀತಿ ಗೌರವ ಇರೋದು ನಿಜಾನೇ ಆದರೆ ನೀನು ನಾನು ಹೇಳ್ದಾಗ ಕೇಳಲೇಬೇಕು. ಇಲ್ಲ ಅಂದರೆ ಇದೇ ಕೊನೆ. ಇನ್ಮೇಲೆ ಯಾವತ್ತೂ ನೀನು ನನ್ನ ಜೊತೆ ಮಾತಾಡಬೇಡ, ನನ್ನ ಮುಖನೂ ನೋಡಬೇಡ. ಅಮ್ಮ, ಯಾಕೀಗೆಲ್ಲ ಹೇಳ್ತೀಯ? ನಿನ್ನ ನೋಡ್ದೆ ನಿನ್ನ ಜೊತೆ ಮಾತಾಡದೆ ನನಗಿರೋಕ್ಕಾಗುತ್ತಾ? ಈಗೇನು ನೀನು ಹೇಳ್ದಾಗ ಕೇಳಬೇಕು. ಈ ಮನೇಲಿ ಏನೇ ನಡೀತಿದ್ರು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರಬೇಕು, ಅಷ್ಟೇ ತಾನೇ? ಆಯ್ತು, ನಾನು ಹಾಗೆ ಇರ್ತೀನಿ, ನೀನೇನು ಬೇಜಾರು ಮಾಡ್ಕೋಬೇಡ. ಈಗ ನನಗೆ ಸಮಾಧಾನ ಆಯಿತು ಪಾಪು. ಆದರೆ ಅಮ್ಮ, ನೀನು ಹೇಳ್ತಿದ್ದೀಯ ಅಂತ ಸ್ವಲ್ಪ ದಿನ ಸುಮ್ಮನೆ ಇರ್ತೀನಿ ಅಷ್ಟೇ. ಆದರೆ ನನ್ನ ತಾಳ್ಮೆಗೂ ಮಿತಿ ಇರುತ್ತೆ. ಆದಷ್ಟು ಬೇಗ ಅದೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬೇಗ ಸರಿ ಹೋಗುತ್ತೆ. ನೀವು ಮಕ್ಕಳೆಲ್ಲ ನನ್ನ ಜೊತೆಗೆ ನಿಂತಿದ್ದೀರಲ್ವಾ, ನನಗಷ್ಟೇ ಸಾಕು. ಅಮ್ಮ, ನಾವು ಯಾವಾಗಲೂ ನಿಮ್ಮ ಜೊತೆಯಾಗಿ ಇದ್ದೇ ಇರ್ತೀವಿ.